ಮೇಲೇರಿ ಬರ್ತಾರೆ ಬೈಕ್ ಸವಾರರು. ಇದು ಬೆಂಗಳೂರಿನಲ್ಲಿ ಬೈಕ್ ಸವಾರರ ಫುಟ್ಪಾತ್ ಸವಾರಿ. ಜನರ ಜೀವಕ್ಕೆ ಕುತ್ತು ತರ್ತಾರೆ ದ್ವಿಚಕ್ರ ಶೂರರು. ಟಿವಿ9 ರಿಯಾಲಿಟಿ ಚೆಕ್ನಲ್ಲಿ ಬೈಕ್ ಸವಾರರ ಆರ್ಭಟ ಬಯಲಾಗಿದೆ. ಪೊಲೀಸರ ಖಡಕ್ ರೂಲ್ಸ್ಗೂ ಡೋಂಟ್ ಕೇರ್ ಅಂತಿದ್ದಾರೆ ಬೈಕ್ ಸವಾರರು. ಪಾದಚಾರಿಗಳು ಜೀವವನ್ನ ಕೈಯಲ್ಲೇ ಹಿಡಿದು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಟಿವಿ9 ಕ್ಯಾಮೆರಾದಲ್ಲಿ ಬೈಕ್ ಸವಾರರ ಆಟಾಟೋಪ ಸೆರೆಯಾಗಿದೆ. ನೋಡಿ, ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಜಾರಿಗೆ ತರಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಫುಟ್ಪಾತ್ ಮೇಲೆ ಬೈಕ್ ಸವಾರರು ಹೋಗುವಂತಿಲ್ಲ ಅಂತ. ಆದರೂ ಕೂಡ ಬೈಕ್ ಸವಾರರು ಈ ರೀತಿ ಓಡಾಟವನ್ನ ನಡೆಸಿ ಪಾದಚಾರಿಗಳಿಗೆ ತೊಂದರೆಯನ್ನ ಕೊಡ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರಿನ ರಸ್ತೆಗಳು ಜನಸಾಮಾನ್ಯರಿಗೆ ಅನ್ಸೇಫ್, ತುಂಬಾ ಡೇಂಜರ್ ಅಂತಕ್ಕಂಥದ್ದು ಗೊತ್ತಿರೋ ವಿಚಾರ. ಆದರೆ ಬೆಂಗಳೂರಿನ ಫುಟ್ಪಾತ್ಗಳು ಕೂಡ ತುಂಬಾ ಡೇಂಜರ್ ಆಗಿದೆ. ನೋಡ್ತಾ ಇರ್ಬೋದು ಯಾವ ರೀತಿ ಫುಟ್ಪಾತ್ಗಳ ಮೇಲೆ ವಾಹನ ಸಂಚಾರ ಓಡಾಟವನ್ನು ಮಾಡ್ತಾ ಇರುವಂಥದ್ದು, ಎಷ್ಟು ಡೇಂಜರ್ ಆಗಿ ಈ ರೀತಿ ಒಂದು ಉದಾಹರಣೆ ಕಂಡು ಬರ್ತದೆ. ಸರ್, ರೋಡ್ ಸರಿ ಇಲ್ಲ ರೋಡ್ ಸರಿ ಇಲ್ಲ ಅಂತ ಹೇಳ್ತಿರಲ್ಲ. ಈಗ ನಿಂತರನೇ ಯಾರೋ ಒಬ್ರು ನಿಮ್ಮ ಸಂಬಂಧಿಕರೇ ಫುಟ್ಪಾತ್ ಮೇಲೆ ಓಡ್ತಾ ಇರ್ತಾರೆ, ಸಡನ್ ಟಚ್ ಆಯ್ತು ಅಂದ್ರೆ ಏನ್ ಮಾಡ್ಬೇಕಾಗ? ನೋಡ್ಕೊಂಡೇ ಓಡಿಸೋದು. ನೋಡ್ಕೊಂಡೇ ಓಡಿಸ್ತೀರಾ? ಹೌದು. ಈಗ ಪಾದಚಾರಿಗಳು ರೋಡ್ ಮೇಲೂ ಕಾಲಿಡಂಗಿಲ್ಲ, ಫುಟ್ಪಾತ್ ಮೇಲೆ ಕಾಲಿಡಂಗಿಲ್ಲ ಅಂತಂದ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕು? ಮತ್ತೆ ಹಾರ್ಕೊಂಡು ಹೋಗ್ಬೇಕಾ ಮುಂದಕ್ಕೆ? ಅವರು ಜನಸಾಮಾನ್ಯರು ಏನ್ ಮಾಡ್ಬೇಕು ಸರ್? ಅಲ್ಲ, ಈಗ ನೀವು ಹೇಳ್ತಾ ಇದ್ದೀರಾ ರೋಡ್ ಸಮಸ್ಯೆ ಇದೆ, ಒಪ್ಕೊಂತೀರಾ. ಆದ್ರೆ ಜನಸಾಮಾನ್ಯರಿಗೆ ಓಟ ಮಾಡೋದಕ್ಕೆ ಇರೋದು ಒಂದೇ ಮಾರ್ಗ, ಪಾದಚಾರಿ ಮಾರ್ಗ. ಸೊ ಅಲ್ಲೂ ಕೂಡ ತಾವು ಬಂದ್ರೆ ಅವ್ರು ಎಲ್ಲಿ ಓಡಾಟ ಮಾಡಬೇಕು? ಒಂದು ವಿಚಾರ, ಈಗ ವಾಹನಗಳು ಓಟ ಮಾಡೋದಕ್ಕೆ ರಸ್ತೆ ಇದೆ, ಜನ ಓಡಾಟ ಮಾಡೋದಕ್ಕೆ ಏನಿದೆ? ಫುಟ್ಪಾತ್ ಮಾತ್ರ ಇರೋದು. ಈಗ ಫುಟ್ಪಾತ್ ನಿಮ್ಮಂತರ ಓಡಾಟ ಮಾಡಿದ್ರೆ ಹೇಗೆ ಮಾಡ್ತಾರೆ? ಫುಟ್ಪಾತ್ ಚೆನ್ನಾಗಿದೆಯಾ ಸರ್? ನೀವೀಗ ಸ್ಥಳ ಬಿಟ್ಕೊಟ್ರೆ ಅಲ್ಲಾದ್ರೂ ಓಡಾಟ ಮಾಡ್ತಾರೆ, ನೀವು ಅದನ್ನು ಬಿಟ್ಕೊಟ್ರೆ ಅಂದ್ರೆ ಏನ್ ಮಾಡ್ತಾರೆ ಜನ ಅಂತ ನೋಡಪ್ಪ, ಹಿಂಗೆ ಇರೋದು. ಇವಾಗ ಜನ ರಸ್ತೆ ಮೇಲೆ ಬಂದ್ರೆ ಅಪಘಾತಗಳಾಗುತ್ತೆ, ಫುಟ್ಪಾತ್ ಮೇಲೆ ಬಂದ್ರೆ ಅಪಘಾತ ಆಗುತ್ತೆ ಅಂದ್ರೆ ಏನ್ ಮಾಡಕ್ಕಾಗುತ್ತೆ? ಎಲ್ಲಾಗಿದೆ ಅಪಘಾತ? ಅಲ್ಲ, ಈ ರೀತಿ ಬರ್ಬೇಕಾದ್ರೆ ಆಗೋ ಸಹಜ ಅಲ್ವಾ? ಈ ರೀತಿ ಸುಮಾರು ಕೇಸ್ಗಳು ದಾಖಲಾಗಿರೋದಕ್ಕೋಸ್ಕರನೇ ಟ್ರಾಫಿಕ್ ಪೊಲೀಸರು ವಾರ್ನಿಂಗ್ ಕೊಟ್ಟು ದಂಡ ಹಾಕೋದು. ಇಲ್ಲಾಂದ್ರೆ ಸುಮ್ಮನೆ ಆಗ್ತಾರ ಹೇಳಿ? ಆಯ್ತು ಬಿಡಿ ಅಲ್ವಾ? ಅಂದ್ರೆ ಒಂದು ಆಗ್ರಹ ಅಷ್ಟೇ ನಮ್ದು. ಯಾಕಂದ್ರೆ ಈಗ ಈ ಒಂದು ಮಾರ್ಗದಲ್ಲಿ ಫುಟ್ಪಾತ್ ಮೇಲೆ ನಿಮ್ಮ ಸಂಬಂಧಿಕರೋ ನಿಮ್ಮ ತಾಯಿನೋ ಯಾರೋ ಓಡಾಡ್ಬೋದು, ಇನ್ನೊಬ್ರು ಯಾರೋ ಬಂದು ಗುದ್ಬೋದು, ತಪ್ಪಲ್ವಾ? ಅವಾಗ ಅಷ್ಟೇ ನಾವು ಹೇಳಕ್ ಬರ್ತೇವೆ. ಓಕೆ ಸೊ ಸರ್ ಹೇಳಿ ಸರ್, ಈಗ ಪಾದಚಾರಿ ಮಾರ್ಗಗಳಲ್ಲಿ ವಾಹನ ಓಡಾಟ ಮಾಡೋದು ತುಂಬಾ ಜಾಸ್ತಿ ಆಗ್ಬಿಡಿ, ತುಂಬಾ ಡೇಂಜರ್ ಆಗ್ಬಿಡಿ ಓಡಾಡೋದು. ನಾನು ಹೇಳ್ದಲ್ಲ, ಬೈತಾ ಇದ್ದೆ ಅವನಿಗೆ, ಹೇಳ್ಕೇಳಿ ಅವ್ನು ಫುಟ್ಪಾತ್ ನನ್ಗೆ ಮೈಗೆ ಹಾರಿಸ್ತಾ ಇದ್ದಾವ ಗಾಡಿ. ನೋಡಿ ಅಲ್ಲಿ ಲೈನಲ್ಲಿ ಲೈನ್ ನೋಡಿ ಸರ್, ಎಲ್ಲ ಫುಟ್ಪಾತ್ ಯಾಕೆ ನಡ್ಕೋದು ನಾವು? ಹಾಂ, ಜನ ಇರೋದು ಏನಕ್ಕೆ? ನಡ್ಕೊಂಡು ಹೋಗ್ತಾನಲ್ಲ ಫುಟ್ಪಾತ್. ಗಾಡಿ ತಗೊಂಡು ಹೋದ್ರೆ ಮನುಷ್ಯ ಎಲ್ಲ ಹೋಗ್ತೀರಾ? ಹಾರ್ಕೊಂಡು ಹೋಗ್ತೀರಾ? ಅಂದರೆ ಈ ರೀತಿ ಪ್ರಕರಣಗಳು ಮತ್ತೆ ಮರುಕಳಿಸಬಾರ್ದು ಅಂತ ಹೇಳಿ ಬೆಂಗಳೂರು ಟ್ರಾಫಿಕ್ ಪೊಲೀಸರು ಯಾರ ರೀತಿ ಮಾಡ್ತಾರೆ ಮತ್ತೆ ಪದೇ ಅವರ DL ಕ್ಯಾನ್ಸಲ್ ಮಾಡೋದಕ್ಕೆ ಶಿಫಾರಸ್ ಮಾಡ್ತಾ ಇದ್ದಾರೆ ಸಾರಿಗೆ ಇಲಾಖೆಗೆ. ಸೊ ಈ ನಿರ್ಧಾರಕ್ಕೆ ನಿಮ್ಗೆ ಏನು ಅನ್ಸುತ್ತೆ? ಅದು ಒಳ್ಳೆ ಕೆಲಸ, ಅದು ನಿಜವಾಗಿ ಒಳ್ಳೆ ಕೆಲಸ ಅದು. ಯಾಕತ್ತ ನಾವು ನಡ್ಕೊಂಡು ಬರುವಾಗ ಏನು ಮಾಡೋಕ್ಕಾಗುತ್ತೆ ಹೇಳಿ? ನೋಡಿ ಸರ್, ನೋಡಿ, ಫುಟ್ಪಾತ್ ಮೇಲೆ ಸಂಚಾರ ಮಾಡೋದು ತಪ್ಪು, ಓಕೆನಾ? ರಸ್ತೆ ಮೇಲೆ ಓಡಾಟ ಮಾಡೋಕೆ ಆಗೋದಿಲ್ಲ ಜನಕ್ಕೆ, ಗಾಡಿಗಳು ಇದ್ರ ಮೇಲೆ ಓಡವಿ. ಹೇಳಿ. ಫ್ರಮ್ ಕೇರಳ, ಐ ಡೋಂಟ್ ನೋ ಕನ್ನಡ. Riding on the footpath is not correct. Okay, it's not good. I know that. Why you are doing? Why you are doing? Let me go now. But why you are doing? I need to go urgently. That's why. Okay. So public have to. Please, the signal is on. ಸೊ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ವಾಹನ ಸವಾರರು ಬೇಜವಾಬ್ದಾರಿಯುತವಾಗಿ ಉತ್ತರವನ್ನ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು. ನಮಗೆ ರಸ್ತೆ ಸರಿ ಇಲ್ಲ, ಇನ್ನೊಂದು ಸರಿ ಇಲ್ಲ, ಮತ್ತೊಂದು ಸರಿ ಇಲ್ಲ ಅಂತಕ್ಕಂಥ ಸಬೂಬುಗಳನ್ನ ಹೇಳ್ತಾ ಇದ್ದಾರೆ ಹೊರತು ಇದು ತಪ್ಪು ಅನ್ನೋದನ್ನ ಅವರು ಮನಸ್ಪೂರ್ವಕವಾಗಿ ಒಪ್ಕೊಳ್ತಾ ಇಲ್ಲ. ಸೊ ಇನ್ನಾದರೂ ಕೂಡ ಈ ರೀತಿ ತಪ್ಪುಗಳು ಮರುಕಳಿಸಿದ ರೀತಿಯಲ್ಲಿ ಏನು ಟ್ರಾಫಿಕ್ ಪೊಲೀಸರು DL ಕ್ಯಾನ್ಸಲ್ ಮಾಡೋದಕ್ಕೆ ಹೊರಟಿದ್ದಾರೆ. ಈ ನಿರ್ಧಾರ ಸರಿ ಇದೆ ಅಂತಕ್ಕಂಥದ್ದು ಪಾದಚಾರಿಗಳ ಒಮ್ಮತದ ಒಂದು ಅಭಿಪ್ರಾಯ ಆಗಿದೆ. ಸೊ ಇನ್ನಾದರೂ ಕೂಡ ಈ ರೀತಿಯ ಕೇಸ್ಗಳು ಕಡಿವಾಣ ಬೀಳುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಗುರುಚರಣ್ ಜೊತೆ ಲಕ್ಷ್ಮೀ ನರಸಿಂಹ, ಟಿವಿ9 ಬೆಂಗಳೂರು.